ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ಬೆಳಗಿನ ನಾಷ್ಟಾಕ್ಕೆ ರೀ ಉಪ್ಪಿಟ್ಟು ಮಾಡೀನಿ ರೀ. ಯಜಮಾನ್ರು ನಿನ್ನೆ ಧಾರವಾಡಕ್ಕೆ ಹೋಗಿದ್ರು. ಅವರು ಸೇವ, ಸಣ್ಣ ಸೇವ ಇದ್ರಾಗ ಎಲ್ಲ ಮಿಕ್ಸ್ ಇರುವಂಥ ಸೇವ, ಪೇಡೆ, ಆನಂತರ ಇನ್ನೊಂದು ಥರ ಸ್ವೀಟ್ ಬರ್ತೈತಪ್ಪ, ಏನೋ ಸ್ವೀಟ್ ತಂದಿದ್ರು. ನನ್ನ ಮಗಳು ಹೋಮ್‌ವರ್ಕ್ ಮಾಡ್ಯಾನ ಪಪ್ಪ ನನಗೆ ಏನಾರು ಗಿಫ್ಟ್ ತೊಂಬ ಅಂದದಕ್ಕೆ ಅವ್ರು ಆಕಿಗೆ ಸ್ವೀಟ್ ತರಬೇಡ ಅಂತ ಹೇಳ್ತಾನೆ ರೀ. ನಾ ಹೊರಗಿಂದ ಬೇಕ್ರಿ ಐಟಮ್ಗಳು ತರಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ಈಕಿ ಫೋನ್ ಹಚ್ಚಿ ಹೇಳ್ರಿ ಹಿಂಗೆ ತೊಂಬ ಅಂತ ನೋಡ್ದೆ ಅವ್ರು ತೊಗೊಂಬಂದ್ರು. ನಮ್ಮ ಬೆಳಗಿನ ನಾಷ್ಟ ಉಪ್ಪಿಟ್ಟು ನೋಡ್ರಿ. ಯಜಮಾನ್ರು ಹೊಲ್ಗೆ ಹೊಂಟಿದ್ರು. ಇಲ್ಲೇ ನನ್ನ ಮಗಳು ಆ್ಯಕ್ಟಿಂಗ್ ನೋಡ್ರಿ ಒಂದು ಸ್ವಲ್ಪ. ನಾಷ್ಟ ಮಾಡುವಾಗ ಫೋನ ಇಲ್ಲಿ ನೋಡ್ರಿ ಆಕಿ ಅಳಾಕ್ತಿಳಿ. ಯಾಕಂದ್ರೆ ಅದ್ರ ವಿಡಿಯೋನ ನಿಮ್ಮ ಮ್ಯಾಮ್ ಕಳಿಸ್ತಾನ ಅಂತ ಅಂದೀನಿ ರೀ. ನೀನು ಜಾಸ್ತಿ ಫೋನ್ ಯೂಸ್ ಮಾಡಬೇಡ ಅಂತಿರ್ತಾರೋ, ಅದಕ್ಕಾಗಿ ನೋಡೋದನ್ನು ಕಳಿಸ್ತಾನ ಅಂದಕ್ಕೆ ಅಳಾತಿಳ್ರಿ ಹಂಗೆ. ಅದೇ ರೀತಿ ಈಗ ಎಲ್ಲ ಕೆಲಸ ಆಗಿತ್ತು. ಅಂದ್ರೆ ಬೆಳಗ್ಗೆ ನಾನು ರಾತ್ರಿ ಕಡ್ಲೆ ನೆನೆ ಹಾಕೋದನ್ನ ಮರ್ತೀನಿ. ಬೆಳಿಗ್ಗೆ ಹಾಕೋದಕ್ಕೂ ಆದರೂ ಮಧ್ಯಾಹ್ನ ಟೈಮ್ ಆದರೂ ಅದು ನೆನೆದಿರಕ್ಕಿಲ್ಲ ರೀ ಪೂರ್ತಿ. ಹಾಗಾಗಿ ಇಲ್ಲೇ ನಾನು ಬೀನ್ಸ್ ಪಲ್ಯ ಮಾಡೇನು. ಇನ್ನೊಂದು ಥರ ಪಲ್ಯ ಬೇಕಲ್ಲ ಅಂಥೇಳಿ ಅಂದ್ರೆ ಸಾರು ಮಾಡಿರ್ಕಿಲ್ಲ. ನಮ್ಮ ಮನ್ಯಾಗ 2 ಥರ ಪಲ್ಯ ಇರಲಿಲ್ಲ ಅಂದ್ರೆ ಸಾರು ಇರಬೇಕು. ಈಗ ಪೂಜೆ ಆಗಿತ್ತು ರೀ. ಒಂದು ಆ್ಯಪಲ್ ನೈವೇದ್ಯ ಇಟ್ಟಿದ್ನಿ. ಅದನ್ನು ಫಸ್ಟ್ ಆ್ಯಪಲ್ ಕುಂತ್ಕೊಂಡು ತಿನ್ನಿರಿ. ಆಮೇಲೆ ಆಲೂಗಡ್ಡೆ ಮತ್ತು ವಟಾಣಿ ಕಾಳು ಕೂಡಿಸಿ ಬಾಜಿ ಮಾಡೀನಿ ರೀ. ಬೀನ್ಸ್ ಪಲ್ಯ ಮಾಡಿದ್ನಿ, ಸೌತೆಕಾಯಿ, ಒಂದು ಲಾಸ್ಟ್ ರೊಟ್ಟಿ ಇರ್ತೈತಲ್ಲ ರೀ, ಅದನ್ನು ಕಟ್ರ್ ಮಾಡ್ಕೊತನು. ಇಲ್ಲೇ ಮೊಸರಂತೂ ಫ್ರೆಶ್ ಐತ್ರಿ, ಮನ್ಯಾಗ ಮಾಡ್ಕೊಂಡಿರ್ತಾನೆ ಮೊಸರು. ಇದೇ ಮೊಸರಿಗೆ ಏನು ಮಾಡೀನಿ ಅಂದ್ರೆ, ಯಜಮಾನ್ರು ಒಂದು ಸ್ವಲ್ಪ ಮೊಸರು ಬಿಟ್ಟು ಉಳ್ಕಿದ ಮೊಸರನ್ನೆಲ್ಲ ನೀರು ಹಾಕ್ಕೊಂಡು ಮಜ್ಜಿಗೆ ಕಡ್ಕೊಂಡು ಒಂದು ರೊಟ್ಟಿ ತಿಂದು ನೀರು ಕುಡ್ದು ಅಂದ್ರೆ ಮಜ್ಜಿಗೆ ನೀರು ಕುಡ್ದನ್ರಿ. ಇವತ್ತಿನ ಡಯಟ ನಮ್ದು ಹಿಂಗಿತ್ತು ರೀ. ಮತ್ತು ಮುಂದಿನ ಲಾಗ್ನಾಗ ಭೇಟಿ ಆಕ್ಕೇನ್ರಿ.